ಸೊ ಗೈಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಲಿಕ್ಕೆ ಹೋಗಬೇಡಿ. ಇನ್ನು ಜಸ್ಟ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಆದ್ರೆ ಭಾರಿ ವೈರಲ್ ಆಗ್ತಿದೆ, ಸದ್ದು ಮಾಡ್ತಿದೆ ಅಂತಾನೆ ಹೇಳ್ಬೋದು. ಅದು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ವಿನ್ನರ್ ಆದಂತ ಹನುಮಂತ್ ಅಣ್ಣನ ರಿಲೇಟೆಡ್ ಅಂತಾನೆ ಹೇಳ್ಬೋದು. ಹನುಮಂತ್ ಅಣ್ಣನಿಗೆ ಬಂದ್ಬಿಟ್ಟು ಇವ್ರು ತ್ರಿವಿಕ್ರಮ್ ಅವರ ಮದರ್ ಅಂದ್ರೆ ಅಮ್ಮ ಬಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡಿದಾರ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಏನ್ ಮಾತಾಡಿದಾರ ಅಂತ ತಿಳ್ಕೊಂಬರೋಣ. ಸದ್ಯ ಇಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ಆದ್ರೆ ನೋಡಿ. ಆ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಮಾತಾಡೋಣ. ನನ್ ಮಗ ವಿನ್ನರ್ ಆಗ್ಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅಲ್ವಾ. ಅಂದ್ರೆ ನನ್ ಮಗ ಯಾಕೆನೋ 100 ದಿವಸ ಅವ್ರ 50 ದಿವಸ ಅಲ್ವಾ ಮಾಡ್ಕೊ ಇದಾಗ್ಬೇಕಿತ್ತು ಅನ್ನೋದೊಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು, ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನ್ಗೊಂದು ಖುಷಿ ಆಗೋದು. ಇನ್ನು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಇನ್ನು ಸದ್ಯ ಈ ವಿಡಿಯೋದ ಬಗ್ಗೆ ಮಾತಾಡೋದಾದ್ರೆ ಇವ್ರು ತ್ರಿವಿಕ್ರಮ್ ಅವ್ರ ಅಮ್ಮ ಏನ್ ಹೇಳ್ತಿದಾರ ಅಂತಂದ್ರೆ ಹನುಮಂತ್ ಅವರು ಗೆಲ್ಬಾರ್ದಾಗಿತ್ತು, ಅವನಿಗೆ ಆ ಅರ್ಹತೆನೆ ಇಲ್ಲ ಅನ್ನೋ ರೀತಿ ಆದ್ರೆ ಮಾತಾಡ್ತಿದಾರ ಅಂತಾನೆ ಹೇಳ್ಬೋದು ಇವರು ತ್ರಿವಿಕ್ರಮ್ ಅವರ ಅಮ್ಮ. ಇಲ್ಲಿ ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ನಾನು ಕೂಡ ಬಿಗ್ ಬಾಸ್ ಇಂದ ವಿಡಿಯೋಸ್ ಆಲ್ಮೋಸ್ಟ್ ಆಲ್ ಆಗಿ ವೋಟಿಂಗ್ಸ್ ಮಾಡಿದ್ದೇನೆ ಅಂತಾನೆ ಹೇಳ್ಬೋದು. ಈ ಬಾರಿಯ ಬಿಗ್ ಬಾಸ್ ನ ವೋಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಸರ್ವೆಗಳಲ್ಲಿ ಕೂಡ ಹನುಮಂತ್ ಅವರೇ ಮುಂದೆ ಇದ್ದಾರೆ. ಆ ವೋಟಿಂಗ್ಸ್ ಪ್ರಕಾರ ಬಂದ್ಬಿಟ್ಟು ಹನುಮಂತ್ ಅವರೇ 100% ಗೆಲ್ಲಬೇಕಾಗಿದ್ದು ಅವರೇ ಆದ್ರೆ ಗೆದ್ದಿದ್ದಾರೆ. ಆದ್ರೆ ಇವ್ರು ತ್ರಿವಿಕ್ರಮ್ ಅವರ ಅಮ್ಮ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಹನುಮಂತು ಬಂದ್ಬಿಟ್ಟು 50 ದಿನದಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ನನ್ನ ಮಗ ಬಂದ್ಬಿಟ್ಟು ಅಂದ್ರೆ ತ್ರಿವಿಕ್ರಮ್ ಬಂದ್ಬಿಟ್ಟು ಒಂದನೇ ದಿನದಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾನೆ. ಆದ್ರೆ ಇಬ್ಬರಿಗೂ ಕಂಪೇರ್ ಮಾಡಿಕೊಂಡ್ರೆ ನನಗೆ ನನ್ನ ಮಗ ಗೆಲ್ಬೇಕು ಅನ್ನೋದು ಆಸೆ ತಂದು ಫಸ್ಟ್ ಲೈನ್ ಆದ್ರೆ ಹೇಳ್ತಾರೆ. ಅದು ಓಕೆ, ಯಾಕಂತಂದ್ರೆ ಪ್ರತಿ ತಾಯಿಗೂ ಕೂಡ ಮಗ ಕಪ್ ಗೆಲ್ಬೇಕು ಅನ್ನೋದು ಆಸೆ ಇರುತ್ತೆ. ಆ ಕಾರಣದಿಂದಾಗಿ ಅವರು ಆ ಮಾತು ಹೇಳಿದ್ದು ಎಲ್ಲೂ ತಪ್ಪಾಗ್ಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೊಂದು ನೆಕ್ಸ್ಟ್ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ತ್ರಿವಿಕ್ರಮ್ ಅವ್ರು ಗೆದ್ದಿಲ್ಲ, ಅದು ಓಕೆ. ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಅಂದ್ರೆ ಅವ್ರ ಮಗ ಆಗಿರೋ ಕಾರಣದಿಂದಾಗಿ ಬೇಸರ ಆಗಿರುತ್ತೆ. ತ್ರಿವಿಕ್ರಮ್ ಬಗ್ಗೆ ಮಾತಾಡಿದ್ರೆ ನಡೀತಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೊಂದು ಮಾತು ಏನ್ ಹೇಳ್ತಾರೆ ಅಂತಂದ್ರೆ ಹನುಮಂತ ಬಿಟ್ಟು ಬೇರೆ ಯಾರಾದ್ರೂ ಗೆದ್ದಿದ್ರೆ ನನಗೆ ಅದು ಚೆನ್ನಾಗಿರ್ತಿತ್ತು ಅಂದು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹನುಮಂತ ಗೆದ್ದಿದ್ದು ನನಗೆ ಇಷ್ಟ ಆಗ್ಲಿಲ್ಲ ಅಂತಂದು ಕೂಡ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇವ್ರ ತ್ರಿವಿಕ್ರಮ್ ಅವರ ತಾಯಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರು ಹನುಮಂತ ಅವ್ರು ಗೆದ್ದಿದ್ದು ಇಷ್ಟ ಆಗ್ಲಿಲ್ಲ, ಅದು ಓಕೆ, ಬೇರೆಯವ್ರು ಗೆದ್ದಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ಅಂತಾರಲ್ಲ. ಹೌದು ಗುರು, ಯಾಕಂತಂದ್ರೆ ಹನುಮಂತ ಅವ್ರು ಆಟ ಆಡಿಕೊಂಡು ಗೆದ್ದು ಫಸ್ಟ್ ಟಿಕೆಟ್ ಫಿನಾಲೆ ಪಡೆದಿದ್ದ ಹನುಮಂತ. ಅದು ಟಾಸ್ಕ್, ಎಸ್ಪೆಷಲಿ ಟಾಸ್ಕ್ ನಲ್ಲಿ ಗೆದ್ದಿದ್ದು 2 ಸೆಕೆಂಡ್ ತ್ರಿವಿಕ್ರಮ್ ಮತ್ತು ಇವ್ರು ಹನುಮಂತ ಅವ್ರಿಗೆ ಜಾಂಡ ಚುಚ್ಚ ಟಾಸ್ಕ್ ನಲ್ಲಿ ಬಂದ್ಬಿಟ್ಟು 2 ಸೆಕೆಂಡ್ ನಲ್ಲಿ ಬಂದ್ಬಿಟ್ಟು ಹನುಮಂತ ಅವರು ಗೆದ್ಬಿಟ್ಟು ಟಿಕೆಟ್ ಫಿನಾಲೆಗೆ ಹೋಗ್ತಾರೆ ಅಂತ ಹೇಳ್ಬೋದು. ಹೌದು, ತ್ರಿವಿಕ್ರಮ್ ಅವರು ಟಾಸ್ಕ್ ಮಾಸ್ಟರ್ ಮತ್ತು ಸಖತ್ತಾಗಿ ಆಡಿದ್ದಾರೆ. ಇನ್ನು ಹನುಮಂತ ಕೂಡ ಅದೇ ತರ ಕೂಡ ಕಾಂಪಿಟೇಟಿವ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಹನುಮಂತ ಆ ತರ ಕಾಂಪಿಟೇಷನ್ ಕೊಟ್ಟು ಟಾಸ್ಕ್ ನಲ್ಲಿ ಗೆದ್ಬಿಟ್ಟು ಟಿಕೆಟ್ ಫಿನಾಲೆ ತಗೊಂಡಿದ್ದು. ಅದು ಯಾರು ಅವನಿಗೆ ಆಗಿ ಅವಕಾಶ ಮಾಡಿಕೊಟ್ಟಿದ್ದಲ್ಲ, ಅವರೇ ಅವಕಾಶ ಮಾಡಿಕೊಂಡು ತಾವು ಗಿಟ್ಟಿಸಿಕೊಂಡಂತ ಒಂದು ಮೆಡಲ್ ಅಂತಾನೆ ಹೇಳ್ಬೋದು. ಆ ತರ ಆಡಿದ್ರು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಇವರು ಹನುಮಂತ್ ಅವರು. ಇನ್ನು ತ್ರಿವಿಕ್ರಮ್ಗೆ ಹನುಮಂತಗೆ ಹೋಲಿಸ್ಕೊಂಡ್ರೆ ಅಂತ ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ. ಟಾಸ್ಕ್ ನಲ್ಲೂ ಕೂಡ ಇಬ್ರು ಸಖತ್ತಾಗಿ ಆಡ್ತಿದ್ರು, ಅದು ಏನು ವ್ಯತ್ಯಾಸ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಇವ್ರು ಹನುಮಂತ್ ಅವ್ರು ಯಾವ ಟಾಸ್ಕ್ ನಲ್ಲಿ ಮುಂದೆ ಇದಾರೋ ಅವರೆಲ್ಲ ಆ ಟಾಸ್ಕ್ ಆದ್ರೆ ಕಂಪ್ಲೀಟ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ಯಾವ ಟಾಸ್ಕ್ ನಲ್ಲಿ ಎಲಿಜಿಬಲ್ ಇದಾರೋ ಆ ಟಾಸ್ಕ್ ನಲ್ಲಿ ಆದ್ರೆ ಅವರು ಸಖತ್ತಾಗಿ ಆಡಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇವ್ರ ತಾಯಿ ಏನ್ ಹೇಳ್ತಿದಾರೆ ಅಂತಂದ್ರೆ ಹನುಮಂತ್ ಅವ್ರು ಗೆದ್ದಿದ್ದು ನನ್ಗೆ ಇಷ್ಟ ಇಲ್ಲ, ಬೇರೆ ಯಾರಾದ್ರೂ ಗೆದ್ದಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೆ 5 ಕೋಟಿ ಓಟ್ಸ್ ಸಾಕಾಗಿದ್ರಂತ. 5 ಕೋಟಿ ಓಟ್ಸ್ ಆದ್ರೆ ಬಂದಿವಿ ಹನುಮಂತನಿಗೆ. ಅಷ್ಟು 1 ಕೋಟಿ 2 ಕೋಟಿ ಅಲ್ಲ, ತ್ರಿವಿಕ್ರಮ್ ಅವ್ರಿಗೆ ಬಂದ್ಬಿಟ್ಟು 2,23,00,000 ಓಟ್ಸ್. ಹನುಮಂತನಿಗೆ ಬಂದ್ಬಿಟ್ಟು 5 ಕೋಟಿದ ಪ್ಲಸ್ ಓಟ್ಸ್ ಆದ್ರೆ ಬಂದಿವೆ. ತ್ರಿವಿಕ್ರಮ್ ಅಂದ್ರೆ ರನ್ನರ್ ಅಪ್ ವಿನ್ನರ್ಗೆ ಕಂಪೇರ್ ಮಾಡಿದ್ರೆ ರನ್ನರ್ ಅಪ್ಗಿಂತ ಎಷ್ಟು ಮೇರೆ ಇದಾರಂತ ತಿಳ್ಕೊಬಹುದು ನೀವೇ ಇಲ್ಲಿ ಹನುಮಂತ್ ಅವರು. ಆ ಕಾರಣದಿಂದಾಗಿ ಹನುಮಂತ್ ಅವ್ರಿಗೆ ಮತ್ತು ತ್ರಿವಿಕ್ರಮ್ ಅವ್ರಿಗೆ ದೊಡ್ಡ ಡಿಫ್ರೆನ್ಸ್ ಆದ್ರೆ ಇದೆ ವೋಟಿಂಗ್ ನಲ್ಲಿ. ಜನರು ಪ್ರೀತಿ ಆದ್ರೆ ಗೆದ್ದಿದ್ದಾರೆ. ಅವನ ವ್ಯಕ್ತಿತ್ವ, ಕ್ಯಾರೆಕ್ಟರ್, ಅವ್ರ ಮನಸ್ಸೆಲ್ಲ ಇಷ್ಟ ಆಗಿರೋ ಕಾರಣದಿಂದಾಗಿ ಅವ್ರ ಆಟ ಮತ್ತು ಅವ್ರು ಮಾತಾಡೋ ಸ್ಟೈಲ್, ಹಾಡುಗಳು ಅವೆಲ್ಲ ಇಷ್ಟ ಆಗಿರೋ ಕಾರಣದಿಂದಾಗಿ ಹನುಮಂತ್ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಅವನ ಮೆಚ್ಚಿ ಓಟ್ಸ್ ಆದ್ರೆ ಹಾಕಿದ್ದಾರೆ, ವೋಟಿಂಗ್ ಮೂಲಕ ಗೆದ್ದಿದ್ದಾನೆ. ಅವನ್ನ ಆಡಿಲ್ಲ, ಸುಮ್ಮನೆ ವೋಟಿಂಗ್ ಮೂಲಕ ಗೆದ್ದಿಲ್ಲ ಅಂತಾನೂ ಇಲ್ಲ. ಹನುಮಂತಣ್ಣ ಕೂಡ ಸಖತ್ತಾಗಿ ಆಡಿದ್ದಾನೆ ಮತ್ತು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಅದು ಧನು ಮತ್ತು ಇವ್ರು ಧನರಾಜ್ ಮತ್ತು ಹನುಮಂತು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಾರಿ ಬಿಗ್ ಬಾಸ್ ನಲ್ಲಿ.
ಆ ಕಾರಣದಿಂದಾಗಿ ಹನುಮಂತ್ ಅವ್ರಿಗೆ ಇನ್ನೊಂದು ಮಾತಾಡಕ್ ಚಾನ್ಸ ಇಲ್ಲ. ಅಂತ ಇದರಲ್ಲಿ ಬಂದ್ಬಿಟ್ಟು ಇವ್ರು ತ್ರಿವಿಕ್ರಮ್ ಅವ್ರ ಅಮ್ಮ ಬಂದ್ಬಿಟ್ಟು ಏನು ಹೇಳ್ತಾರೆ ಅಂತಂದ್ರೆ ಹನುಮಂತ್ ಅವ್ರು ಗೆದ್ದಿದ್ದು ಫೇರ್ ಇಲ್ಲ ಅನ್ಫೇರ್ ಅಂತ ಹೇಳಿದ್ರಾಗೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳ್ಬೋದು ಹನುಮಂತ ಫ್ಯಾನ್ಸ್ಗೆ ಮತ್ತು ಎಲ್ಲ ಹನುಮಂತನವರ ಫ್ಯಾನ್ಸ್ಗೆ ಬೇಜಾರಾಗೇ ಆಗುತ್ತೆ. ಈ ಥರ ಎಲ್ಲ ಮಾತಾಡ್ಬಾರ್ದು. ಯಾಕಂತಂದ್ರೆ ಎಸ್ಪೆಷಲಿ ತಮ್ಮ ತ್ರಿವಿಕ್ರಮ್ ಬಂದ್ಬಿಟ್ಟು ರನ್ನರ್ ಅಪ್ನ ತಾಯಿ ಬಂದ್ಬಿಟ್ಟು ಈ ಥರ ಮಾತಾಡ್ತಾರೆ ಅಂತಂದ್ರೆ ಯಾರಿಗಾದ್ರೂ ಕೂಡ ಸ್ವಲ್ಪ ಬೇಜಾರಾದ್ರೆ ಆಗುತ್ತೆ. ಇನ್ನು ತ್ರಿವಿಕ್ರಮ್ ಅವರ ಅಮ್ಮ ಇನ್ನೊಂದು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಏನ್ ಮಾತಾಡ್ತಾರೆ ಅಂತಂದ್ರೆ ಹನುಮಂತ್ ಅವರಲ್ಲಿ ಅಂಥದ್ದೇನು ನನಗೆ ಕಾಣಿಸ್ಲೇ ಇಲ್ಲ ಅಂತ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಯಾಕೆ ಈ ತರ ಅಂದ್ರು ಅಂತ ಗೊತ್ತಾಗ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಸ್ಪೆಷಲಿ ಬಂದ್ಬಿಟ್ಟು ಇಲ್ಲಿ ಕರ್ನಾಟಕದ ಜನರೆಲ್ಲರೂ ಅವನ ವ್ಯಕ್ತಿತ್ವ, ಕ್ಯಾರೆಕ್ಟರ್, ಅವನ ಹಾಡು ಮತ್ತು ಇದನ್ನೆಲ್ಲ ಇಷ್ಟಪಟ್ಟಿಗೆಸಿಂದ ಓಟ್ಸಾದ್ರೆ ಹಾಕಿದ್ವು. ಹನುಮಂತನಲ್ಲಿ ಏನು ಕಾಣಿಸ್ಲಿಲ್ಲ ನನಗೆ ಅಂಥದ್ದು ಅಂತಂದ್ರೆ ಎಲ್ಲರಿಗೂ ಸ್ವಲ್ಪ ಬೇಜಾರಾದ್ರೆ ಆಗುತ್ತೆ. 5 ಕೋಟಿ ಓಟ್ಸ್ ಅಂದ್ರೆ ಸುಮ್ಮನೆ ಅಲ್ಲ, ಮತ್ತು 5 ಕೋಟಿ ಓಟ್ಸ್ ಹಾಕ್ಬೇಕಂದ್ರು 5 ಕೋಟಿ ಓಟ್ಸ್ ತಗೋಬೇಕಂದ್ರೂ ಅದಕ್ಕೆ ಒಂದು ವ್ಯಾಲ್ಯೂ ಆದ್ರೆ ಇದೆ. ತ್ರಿವಿಕ್ರಮ್ ಅವರು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, 2 ಮಾತಿಲ್ಲ, ಮತ್ತು ಸಖತ್ತಾಗಿ ಗೇಮ್ ಪ್ಲೇನು ಕೂಡ ಆಡಿದ್ರ ಅಂತಾನೆ ಹೇಳ್ಬೋದು. ಅವರೆಲ್ಲೋ ಭವ್ಯನ ಜೊತೆ ಹೋಗಿ ಸ್ವಲ್ಪ ಡಲ್ ಆದಂಗೆ ಆಗಿಲ್ವಾ, ಅದನ್ನ ಸ್ವಲ್ಪ ಮಾತಾಡ್ಬೇಕು ಅವ್ರ ತಾಯಿ. ಹನುಮಂತ್ ಅವ್ರ ಬಗ್ಗೆ ಸ್ವಲ್ಪ ಈ ತರ ಎಲ್ಲ ಹೇಳಿದ್ದು ಚೆನ್ನಾಗಿರಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಉಗ್ರ ಮಂಜು ಅವ್ರ ಅಪ್ಪ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ. ಇಲ್ಲಿ ವಿಡಿಯೋ ಆದ್ರೆ ಆಗ್ತೀನಿ, ವಿಡಿಯೋ ನೋಡಿ ನೆಕ್ಸ್ಟ್ ಆದ್ರೆ ಮಾತಾಡೋಣ. ಹನುಮಂತ ಏನು ಅಷ್ಟರಲ್ಲೇ ಇದೆ ಆಟ ಆಡಿದ್ದು ಕಡಿಮೆನೆ. ಅವನೊಂದು ಮಾತು, ಅವನೊಂದು ಹಾಡುಗಳು ಅವನ್ನ ಇವತ್ತು ಮುಂದೆ ತಗೊಂಡು ಹೋಗಿದೆ. ಇನ್ನು ಇವ್ರು ಉಗ್ರ ಮಂಜು ಅವರ ಅಪ್ಪ ಏನ್ ಹೇಳ್ತಿದಾರೆ ಅಂತಂದ್ರೆ ಹನುಮಂತ್ ಅವ್ರು ಆಡಿದ್ದು ಆಟ ಕಡಿಮೆ, ಅವ್ರ ಮಾತು, ಅವ್ರ ಆಡೋ ಸ್ಟೈಲು, ಅವ್ರು ಆಡುವಂತ ಹಾಡುಗಳಿಂದ ಎಲ್ಲ ಜನರ ಮನಸ್ಸು ಗೆದ್ದಿದ್ದಾನೆ, ಮತ್ತು ಅವನಿಗೆ ಅವನ ಕ್ಯಾರೆಕ್ಟರ್ ಆದ್ರೆ ಇಷ್ಟ ಆಗಿದ್ದೆ. ಆ ಕಾರಣದಿಂದಾಗಿ ಅವ್ರು ಗೆದ್ದಿದ್ದಾರೆ, ಹನುಮಂತ ಗೆದ್ದಿದ್ದಾನೆ ಅಂತಂದು ಇವ್ರು ಉಗ್ರ ಮಂಜು ಅವರಪ್ಪ ಹೇಳ್ತಿದ್ದಾನೆ ಅಂತ ಹೇಳ್ಬೋದು. ಇಲ್ಲಿ ಉಗ್ರ ಮಂಜು ಅವರಪ್ಪ ಹೇಳಿದ್ರು ಕೂಡ ಸ್ವಲ್ಪ ಸತ್ಯ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹೌದು, ಹನುಮಂತ್ ಅವ್ರು ಅಷ್ಟೊಂದೇನು ಗೇಮ್ ಪ್ಲೇನು ಕೂಡ ಆಡಿಲ್ಲ. ಅವ್ರಿಗೆ ಯಾವಾಗೆಲ್ಲ ಚಾನ್ಸ್ ಸಿಕ್ಕಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮುಂದಿನ ಟಾಸ್ಕ್ಗೆ ಹೋಗ್ಲಾರ್ದಂಗೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು. ಇದು ಟಿಕೆಟ್ ಫಿನಾಲೆಗೆ ಹೋಗಲಿ ಬಂದ್ಬಿಟ್ಟು ಹನುಮಂತ್ ಅವ್ರು ಒಂದೇ ಒಂದು ಟಾಸ್ಕ್ ಮೂಲಕ ಬಂದ್ಬಿಟ್ಟು ಸೀದಾ ಹೋಗ್ತಾರೆ ಅಂತ ಹೇಳ್ಬೋದು ಟಿಕೆಟ್ ಫಿನಾಲೆಗೆ. ಆದ್ರೆ ಇವರೆಲ್ಲ ತ್ರಿವಿಕ್ರಮ್, ಮೋಕ್ಷಿತಾ, ಉಗ್ರ ಮಂಜು ಎಲ್ಲ ಸ್ವಲ್ಪ ರಿಸ್ಕ್ ಎಲ್ಲ ತೆಗೆದುಕೊಂಡು ನಾನು ಉಳಿತೀನ ಇಲ್ವಾ ಈ ವಾರ ಅಂತ ಅಷ್ಟ್ರ ಮಟ್ಟಿಗೆ ಬಂದ್ಬಿಟ್ಟು ಟಿಕೆಟ್ ಫಿನಾಲೆಗೆ ಆದ್ರೆ ಹೋದವ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಹನುಮಂತ್ ಅವ್ರಿಗೆ ಬಂದ್ಬಿಟ್ಟು ಈ ಕಪ್ಪಿನ ಮೇಲೆ ಆಸೆನೇ ಇರಲಿಲ್ಲ, ಆ ತರ ಆದ್ರೆ ಪರ್ಫಾರ್ಮ್ ಮಾಡಿದ್ರು. ಆ ಕಾರಣಕ್ಕಾಗಿ ಜನರ ಮನಸ್ಸು ಕೂಡ ಗೆದ್ದ, ಮತ್ತು ಆ ತರ ಗೇಮ್ ಪ್ಲೇ ಕೊಟ್ಟಿರೋ ಕಾರಣದಿಂದಾಗಿ ಎಲ್ಲರಿಗೂ ಕೂಡ ಇಷ್ಟ ಆದ್ನಂತ ಹೇಳ್ಬೋದು ಹನುಮಂತ್ ಅವರು. ಈ ಉಗ್ರ ಮಂಜು ಅವ್ರ ಅಪ್ಪನೂ ಕೂಡ ಅದೇ ತರ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಅವನ ವ್ಯಕ್ತಿತ್ವ, ಅವನ ಹಾಡು, ಅವ್ನು ಮಾತಾಡೋ ರೀತಿ ಕೂಡ ಎಲ್ಲ ಜನರಿಗೆ ಇಷ್ಟ ಆಗಿದೆ. ಆ ಕಾರಣದಿಂದಾಗಿ ಅವ್ನು ಗೆದ್ದಿದ್ದಾನಂತ ಹೇಳಿದ್ದಾನಂತ ಹೇಳ್ಬೋದು ಇವ್ರು ಉಗ್ರ ಮಂಜು ಅವರ ಅಪ್ಪ. ಇಲ್ಲಿ ಒಂದೇನಂತಂದ್ರೆ ಇವ್ರು ತ್ರಿವಿಕ್ರಮ್ ಅವ್ರ ಅಮ್ಮ ಬಂದ್ಬಿಟ್ಟು ಈ ತರ ಎಲ್ಲ ಹೇಳೋದು ಸ್ವಲ್ಪ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬೋದು ಜನರಿಗೆ. ಯಾಕಂತಂದ್ರೆ ಹನುಮಂತನ ಕ್ಯಾರೆಕ್ಟರ್ ಮತ್ತು ಹನುಮಂತನ ಭಾಷೆ, ಹನುಮಂತನ ಹಾಡುಗಳು ಎಲ್ಲರಿಗೂ ಕೂಡ ಜನರಿಗೆ ತುಂಬಾ ಇಷ್ಟ ಆಗಿವೆ. ಇದರಿಂದ ಬಂದ್ಬಿಟ್ಟು ಈ ತರ ಎಲ್ಲ ಹೇಳಿದ್ರೆ ತ್ರಿವಿಕ್ರಮ್ ಅವರ ಅಮ್ಮ ಈ ತರ ಎಲ್ಲ ಹೇಳಿದ್ರೆ ಬಂದ್ಬಿಟ್ಟು ಈ ತರ ಹೇಳಿದ್ರೆ ಕೆಲವು ಜನಕ್ಕೆ ಇಷ್ಟ ಆಗೋದಿಲ್ಲ, ಮತ್ತು ತಮ್ಮ ಮೇಲೆ ನೆಗೆಟಿವ್ ಥಾಟ್ಸ್ ಎಲ್ಲ ಓಡೋಕೆ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವ್ರಿಗೆ ಇದು ಬಿಗ್ ಬಾಸ್ ನಲ್ಲಿ ಕಪ್ ಗೆದ್ದಿರ್ಲಿಲ್ಲ, ಆದ್ರೆ ಗೆದ್ದಿರದೇ ಇರ್ಬೋದು, ಆದ್ರೆ ಮುಂದೆ ಲೈಫಲ್ಲಿ ಗೆಲ್ಲೋ ಚಾನ್ಸಸ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಆ ತರ ಕ್ಯಾರೆಕ್ಟರ್ ತ್ರಿವಿಕ್ರಮ್ ಅವ್ರದ್ದು. ಈ ತರ ಎಲ್ಲ ಅವ್ರ ಅಮ್ಮ ಮಾತಾಡೋದು ಸರಿಯಲ್ಲ. ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ರೆಡಿ ಇಟ್ಕೊಳ್ಳಿ. ಇನ್ನು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಬಂದ್ಬಿಟ್ಟು ನಮ್ಮ ಹನುಮಂತ್ ಅಣ್ಣ. ಅದು ಎಲ್ಲರಿಗೂ ಗೊತ್ತಾಗಿದೆ. ಹನುಮಂತ್ ಅಣ್ಣ ವಿನ್ ಆಗಿದ್ದು ನಿಮ್ಗೆ ಫೇರ್ ಅಂತ ಅನ್ಫೇರ್ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಯಾಕಂತಂದ್ರೆ ಅಂತ ಜನಗಳು ಕೂಡ ಇದ್ದಾರೆ, ಮತ್ತು ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರೇ ಗೆದ್ರೆ ಚೆನ್ನಾಗಿರ್ತೈತೆ ಅಂತಾನು ಕೂಡ ಕಮೆಂಟ್ ಮಾಡಿ.